ಬೆಂಗಳೂರಿನ ಸಣ್ಣ ಪುಟ್ಟ ವರ್ತಕರಿಗೆ ಇದೀಗ ಶಾಕ್ ಸಿಕ್ಕಿರುವಂಥದ್ದು. ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಹಣ ಪಾವತಿ ಮಾಡುವಂತೆ ನೋಟಿಸ್ ಜಾರಿಯಾಗಿದೆ. ಬೇಕರಿ, ಕಾಂಡಿಮೆಂಟ್ ಸೇರಿದಂಥ ಸಣ್ಣ ಪುಟ್ಟ ಅಂಗಡಿಗಳಿಗೆ ಏಕಾಏಕಿಯಾಗಿ ನೋಟಿಸ್ ಬಂದಿರುವಂಥದ್ದು ಇದೀಗ ಬೆಂಗಳೂರಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. UPI ಮೂಲಕ ಅಂತಂದ್ರೆ ಗೂಗಲ್ ಪೇ, ಫೋನ್ ಪೇ ಮುಂತಾದ UPI ಆಪ್ಗಳ ಮೂಲಕ ಹಣವನ್ನ ಗ್ರಾಹಕರಿಂದ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಅವರ ಟ್ರಾನ್ಸಾಕ್ಷನ್ ಆಧಾರದಲ್ಲಿ ಇಷ್ಟು ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಬಂದಿರುವಂಥದ್ದು. 36 ಲಕ್ಷ, 60 ಲಕ್ಷ, 1 ಕೋಟಿ, 18 ಲಕ್ಷ ಈ ರೀತಿ ಅವರ ಟ್ರಾನ್ಸಾಕ್ಷನ್ಗೆ ಅನುಗುಣವಾಗಿ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಿರುವಂಥದ್ದು. ಸೊ ಇದೇನು ಯಾಕಾಯ್ತು ಹೀಗೆ, ಯಾಕೆ ಸಣ್ಣ ಪುಟ್ಟ ವರ್ತಕರಿಗೆ ಇದರ ಅರಿವಿಲ್ಲದೆ ಹೋಯಿತು ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಈಗ ನ್ಯೂಸ್ 18 ಜೊತೆ FKCCI ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಅವರು ನಮ್ಮ ಜೊತೆಗೆ ಇದರನ್ನು ಮಾತಾಡ್ಸೋಣ. ಸರ್, ನಿಮ್ಮ ಗಮನಕ್ಕೂ ಕೂಡ ಇದೆ, ಬೆಂಗಳೂರಿನಲ್ಲಿ ಈಗ ಬಹಳ ಬೆಳಿಗ್ಗೆ ನಿನ್ನೆಯಿಂದಲೂ ಚರ್ಚೆ ಆಗ್ತಾ ಇರುವಂತಹ ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ ಬೇಕರಿ ಅಂಗಡಿಗಳಿಗೆ ಏಕಾಏಕಿಯಾಗಿ ನೋಟಿಸ್ ಬರುತ್ತೆ. ನೋಟಿಸಲ್ಲಿ ನೀವು ಇಷ್ಟು ಲಕ್ಷಾಂತರ ರೂಪಾಯಿ ಹಣ ಪಾವತಿ ಮಾಡಬೇಕು ಅಂತ ಇದೆ. ಸರ್, ಯಾಕೆ ಹಿಂಗಾಯ್ತು ಅಂತ? ಇದು ಏನಾಗಿದೆ, ಈಗ ಸಣ್ಣ ವ್ಯಾಪಾರಸ್ಥರು ಅಂದರೆ ಫುಟ್ಪಾತ್ ವ್ಯಾಪಾರಸ್ಥರು ಬಹಳಷ್ಟು ಅದಾಗಿರೋದೇನೆಂದರೆ ಸಣ್ಣ ವ್ಯಾಪಾರಿಗಳಿಗೆ 20 ಲಕ್ಷದವರೆಗೂ ಸರ್ವಿಸ್ ಕ್ಯಾಟಗರಿಲಿ ಇರುವಂಥವ್ರಿಗೆ 20 ಲಕ್ಷದವರೆಗೂ ಅನುಮತಿ ಇದೆ. 40 ಲಕ್ಷದ ಮೇಲ್ಪಟ್ಟಂಥ ವ್ಯಾಪಾರಸ್ಥರಿಗೆ ಅಂದರೆ ಟ್ರೇಡಿಂಗಲ್ಲಿರುವಂಥವ್ರಿಗೆ GST ಇಸ್ ಎ ಮಸ್ಟ್ ಅಂತ ಇದೆ. ಇದು ಭಾಳಷ್ಟು ಜನ ಈಗ UPI ಇವಾಗ ಏನು ಸಿಕ್ಕಾಕೊಂಡಿದ್ದಾರೆ, ಏನು ನೋಟಿಸ್ಗಳು ಬಂದಿದೆ, ಅದು UPI ಆಧಾರ ಅಂದರೆ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿತ್ ಪೆನಾಲ್ಟಿ. ಅಂದರೆ ನೀವು 40 ಲಕ್ಷ ವ್ಯಾಪಾರಿ ಆದಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು, ಎಷ್ಟು ಅಮೌಂಟು ಎಷ್ಟು ವರ್ಷಕ್ಕೆ ಅಂತ ಹಾಕ್ಬಿಟ್ಟು ಅದ್ರ ಮೇಲೆ ಪೆನಾಲ್ಟಿ ಹಾಕಿ ಇದು ಮಾಡಿದ್ದಾರೆ. ಅದು ಈಗ ಅವರು ಮಾಡಿರುವಂತಹ ವ್ಯಾಪಾರ ಅದು ವ್ಯಾಪಾರದಿಂದ ಬಂದಿದೆಯಾ ಅಥವಾ ಬೇರೆ ಟ್ರಾನ್ಸಾಕ್ಷನಿಂದ ಬಂದಿದೆಯಾ ಅದು ಗೊತ್ತಿಲ್ಲ. ಅದು ಅವ್ರಿಗೆ ವ್ಯಾಪಾರಸ್ಥರಿಗೆ ಗೊತ್ತಿದೆ. ಇದು ಮೋಸ್ಟ್ಲಿ ಅವರಿಗೆ ಬಹಳಷ್ಟು ಜನ ವ್ಯಾಪಾರಸ್ಥರಿಗೆ ಇದು UPI ಟ್ರಾನ್ಸಾಕ್ಷನ್ಗೆ ಲಿಂಕ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅನಿಸುತ್ತೆ. ಸೊ ಅದರಿಂದ ಈಗ ಕಾನೂನು ಪ್ರಕಾರ ತಗೊಂಡ್ರೆ ಅವ್ರು ಕಟ್ಟಬೇಕಾಗುತ್ತೆ. ಬಟ್ ಸರ್ಕಾರ ಇದು ಅರಿವಿಲ್ಲದೆ ಆಗಿರೋದ್ರಿಂದ ಸರ್ಕಾರ ಇದಕ್ಕೆ ಅವರಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. 10 ರೂಪಾಯಿ, 20 ರೂಪಾಯಿ, ದಿನಕ್ಕೊಂದು 5,000, 10,000 ರೂಪಾಯಿ ಬಿಸ್ನೆಸ್ ಮಾಡ್ತಿರ್ತಾರೆ. ವಾರ್ಷಿಕವಾಗಿ 20 ಲಕ್ಷ, 25 ಲಕ್ಷ ಮಾಡ್ತಿರ್ತಾರೆ. ಇದಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ಅರಿವು ಸಾಮಾನ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಲ್ಲಿ ಇರಲಿಲ್ಲ ಅನ್ನೋದು. ಹೌದು, ಅದು ಇರಲಿಲ್ಲ. ಈಗ ಇದು ಹರಿವೆ ಆಗಿದೆ. ಬಟ್ ಇದು ಹರಿವೆ ಆಗಿರುವಾಗ ಮುಂದೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು. ಇವಾಗ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಎಲ್ಲ ಹೆದರ್ತಾರ, ನಾಳೆ ಎಲ್ಲರೂ ನನಗೆ ಡಿಜಿಟಲ್ ಪೇಮೆಂಟ್ ಬೇಡ, ಕ್ಯಾಶೇ ಕೊಡಿ ಅನ್ನುವಂಥದ್ದು. ಯಾಕೆಂದರೆ ಇದು ತೊಂದರೆ ಅಲ್ಲ. ಇದಕ್ಕೋಸ್ಕರ ಪುಸ್ತಕ ನೋಡಿಸ್ಬೇಕು. ವ್ಯಾಪಾರಸ್ಥರಿಗೆ ಏನಾಗುತ್ತೆ, ಫುಟ್ಪಾತಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, ಇನ್ವಾಯ್ಸ್ಗಳು ಮೇಂಟೈನ್ ಮಾಡಬೇಕು, ಪರ್ಚೇಸ್ ಮಾಡಬೇಕು. ಇದೆಲ್ಲ ಇರೋದ್ರಿಂದ ಬಹುಶಃ ಕೆಲವೊಮ್ಮೆ ಸ್ವಲ್ಪ ಭಯ ಪಡ್ತಾರ. ಮುಂದೆ ಡಿಜಿಟಲ್ ನಾನು ಪೇಮೆಂಟೇ ತೊಗೊಳಲ್ಲ, ಕ್ಯಾಶೇ ಕೊಡಿ ಅಂತ ಕೇಳ್ತಾರ. ಇದು ಕಾದು ನೋಡಬೇಕು ಸರ್ಕಾರ ಇದನ್ನು ಹೇಗೆ ಇದನ್ನು ಅರಿವು ತಬರಿಸುತ್ತೆ, ಹೇಗೆ ಇದನ್ನು ಸಾಲ್ವ್ ಮಾಡುತ್ತೆ ಅನ್ನೋದು. ಅಂದರೆ ಸರ್, ಈಗ ಸಾಸಿವೆ ಇಲ್ಲದ ಮನೆಯಿಂದ ಏನೋ ತನ್ನಿ ಅಂದಂಗೆ ಈಗ ಗೂಗಲ್ ಪೇ, ಫೋನ್ ಪೇ ಇಲ್ಲದ ಮೊಬೈಲ್ಗಳು ಮನೆಗಳು ಯಾವುದೂ ಇಲ್ಲ. ಸೊ ಸಡನ್ ಆಗಿ ಈ ತರದೊಂದು ಬೂಮ್ ಅಥವಾ ಶಿಫ್ಟ್ ಗೇರ್ ಚೇಂಜ್ ಆಗ್ಬಿಟ್ರೆ ಯಾವ ತರದ ಇಂಪ್ಯಾಕ್ಟ್ ಎಕಾನಮಿ ಒಟ್ಟಾರೆ ಬಿಸ್ನೆಸ್ ಮೇಲೆ ಬೀಳಬಹುದು? ಖಂಡಿತ ಬೀಳುತ್ತೆ. ಯಾಕೆಂದ್ರೆ ಸಣ್ಣ ವ್ಯಾಪಾರಿಗಳಿಂದ ನಾವು ತಗೊಳಲ್ಲ ಅಂತಾರೆ. ಈಗ ತರಕಾರಿ ಮಾರೋನಿಗೆ ನನಗೆ ಯಾಕೆ ಬೇಕು, ಅವ್ನ ಪುಸ್ತಕ, ಈಗ ಎಷ್ಟೋ ಜನ ತರಕಾರಿಗೆ ಪುಸ್ತಕ ಬರೆಯಕ್ಕೆ ಬರೋದಿಲ್ಲ, ಓದಿರೋದಿಲ್ಲ. ಇಂಥವ್ರಿಗೆ ಪುಸ್ತಕ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ಕಾರ ಇದಕ್ಕೆ ಏನು ನಿಲುವು ತೊಗೊತಾರೆ, ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಾಗ ಕಾದು ನೋಡಿ. ಬಟ್ ಇದು ಸ್ವಲ್ಪ ಮಟ್ಟಿಗೆ ಇದು ಎಫೆಕ್ಟ್ ಆಗುತ್ತೆ. ಅಂದ್ರೆ ಸಣ್ಣ ಪುಟ್ಟದಲ್ಲ, ದೊಡ್ಡ ಇಂಡಸ್ಟ್ರಿಗೂ ಈಗ ನಿಮ್ಮಂತ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೂ ಸಮಸ್ಯೆ ಆಗ್ಬೋದು ಅಂತೀರಾ ಸರ್? ಆಗ್ಬೋದು. ಈಗ ಸಣ್ಣದಲ್ಲಿ ಸ್ಟಾರ್ಟ್ ಆಗಿದೆ. ಇದನ್ನು ಈ ಫೋನ್ ಪೇ, UPI ಟ್ರಾನ್ಸಾಕ್ಷನ್ಸ್ ಇರೋರು, ಇಂಡಸ್ಟ್ರಿಯಲ್ಲಿ ಇರೋರು ಸಹ ಇದನ್ನು ಅಕೌಂಟ್ ಮಾಡಲಿಲ್ಲ ಖಂಡಿತ ಅದನ್ನು ಸಹ ಬರುತ್ತೆ. ಅಕೌಂಟ್ ಮಾಡ್ಕೊಂಡಿಲ್ಲ ಇದು ಅವ್ರಿಗೂ ತೊಂದರೆಗೆ ಸಿಕ್ಕಾಕೊಂತಾರೆ. ಸೊ ಇದು ದೊಡ್ಡ ಮಟ್ಟಕ್ಕೆ ಇದು ಪ್ರಾಬ್ಲಮ್ಸ್ ಆಗ್ಬೋದು. UPI ಟ್ರಾನ್ಸಾಕ್ಷನ್, ಡಿಜಿಟಲ್ ಟ್ರಾನ್ಸಾಕ್ಷನ್ ಅಕೌಂಟಬಿಲಿಟಿ ಮಾಡಿರುವಂಥವ್ರು ತೊಂದರೆ ಆಗೋದಿಲ್ಲ. ಬಟ್ ಅಕೌಂಟ್ ಇವಾಗ ಏನು GST ರಿಜಿಸ್ಟ್ರೇಷನ್ ಮಾಡ್ದಂಗೆ ವ್ಯಾಪಾರ ಮಾಡ್ತವ್ರಿಗೆ ಇದು ಖಂಡಿತ ತೊಂದರೆ ಆಗುತ್ತೆ. ಸರ್ಕಾರ ಇದಕ್ಕೆ ಹೇಗೆ ಅದನ್ನು ಸಾಲ್ವ್ ಮಾಡುತ್ತೆ ಅನ್ನೋದು ಕಾದು ನೋಡೋಣ. ಅಂದರೆ ಸರ್, ಸಣ್ಣ ಪುಟ್ಟ ಅಥವಾ ದೊಡ್ಡ ವರ್ತಕರಿಗೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬೇರೆ ಬೇರೆ ಅದೊಂದು ಸೈಡ್ ಆದರೆ, ಇದು ಜನಸಾಮಾನ್ಯರ ಮೇಲೆ ಈಗ ನಾವು ಒಂದು 10 ರೂಪಾಯಿ ನೋಟ್ ನೋಡಿ ನೀವೆಷ್ಟು ದಿನ ಆಯಿತು, ಅಥವಾ ನಾವು ಒಂದು 5 ರೂಪಾಯಿ ನೋಟ್ ನೋಡಿ ಎಷ್ಟು ದಿನ ಆಯಿತು. ಸೊ ಜನ ಈಗ ಜೇಬಲ್ಲಿ ದುಡ್ಡು ಇಟ್ಕೊಂಡು ಓಡಾಡುವಂಥವ್ರು ಯಾರು ಇಲ್ಲ. ಏನಿದ್ರು ಸ್ಕ್ಯಾನ್ ಅಂಡ್ ಪೇ ಅನ್ನೋ ಇದರಲ್ಲೇ ಲೆಕ್ಕಾಚಾರದಲ್ಲೇ ಇರುವಂಥದ್ದು. ಸೊ ಜನರ ಮೇಲೆ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಖಂಡಿತ ಒತ್ತಡ ಬೀಳುತ್ತೆ. ಯಾಕೆಂದರೆ ಮುಂಚೆ ನಾವು ಈಗ ನೀವು ಹೇಳಿದಾಗೆ ಜೋಬಲ್ಲಿ 10 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಕಾಯಿನ್ಗಳೇ ನಾವು ಇಟ್ಕೊತಾ ಇರಲಿಲ್ಲ. ಈಗ ಕಾಯಿನ್ಗಳು ಮತ್ತು ರೂಪಾಯಿಗಳನ್ನ ಇಟ್ಕೊಳ್ಳುವಂಥ ಸ್ಥಿತಿ ಬರುತ್ತೆ. ಯಾಕೆಂದರೆ ಚೇಳಿದಷ್ಟು ಒಂದು ಚಿಲ್ಲರೆ ಕೊಡಬೇಕಲ್ವ, ಚಿಲ್ಲರೆ ಇಲ್ಲ ಅಂದ್ರೆ ಒಂದು ಚಿಲ್ಲರೆ ಇಲ್ಲ ಅಂತ ಹೇಳ್ತಾನೆ. ಸೊ ವ್ಯಾಪಾರಕ್ಕೂ ತೊಂದರೆ ಆಗುತ್ತೆ, ಸಾಮಾನ್ಯ ಜನರಿಗೂ ತೊಂದರೆ ಆಗುತ್ತೆ. ದುಡ್ಡು ಇಟ್ಕೊಂಡು ಓಡಾಡಬೇಕಾಗುವಂಥ ಸ್ಥಿತಿ ಬರುತ್ತೆ. ಇದಕ್ಕೇನಾದರೂ ಪರಿಹಾರ ಇದೆಯಾ ಸರ್? ಈ ಇಂಡಸ್ಟ್ರಿಯಲಿಸ್ಟ್ ಅಥವಾ ಒಟ್ಟಾರೆ ಆರ್ಥಿಕ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಏನು ಪರಿಹಾರ ಕಂಡ್ಕೋಬಹುದು ಇದಕ್ಕೆ? ಪರಿಹಾರ ಇದಕ್ಕೆ, ಯಾಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಲಾ,
GST ಬಂದಿರೋದು ಇಷ್ಟು ವ್ಯಾಪಾರ ಮಾಡಿದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಲಾ ಅಂತಿದೆ. ಸೊ ಇದರಲ್ಲಿ ಅವರೇ ಈಗ ಈ ಥರ ಬಂದಾಗ ಐ ಥಿಂಕ್ ಕಾಂಪ್ಲೇನ್ಸಸ್ಗೆ ಏನೇನು ಮಾಡಬೇಕು ಅವ್ರು ಮಾಡ್ಕೊಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಅವಾಗ ಅವ್ರಿಗೂ ತೊಂದರೆ ಇರೋದಿಲ್ಲ, ಸಾಮಾನ್ಯ ಜನಕ್ಕೂ ತೊಂದರೆ ಇರೋದಿಲ್ಲ. ಯಾಕೆಂದರೆ ಎಲ್ಲರೂ ಈಗ ಡಿಜಿಟಲ್ ಪೇಮೆಂಟ್ಗೆ ಎಲ್ಲರೂ ನಾವು ಈಗ ಸೀಸನ್ ಆಗಿಬಿಟ್ಟಿದ್ದೀವಿ, ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಇದು ಚೇಂಜ್ ಆಗೋದು ಕಷ್ಟ. ಓನ್ಲಿ ಥಿಂಗ್ ಇಸ್ ವ್ಯಾಪಾರಸ್ಥರು ಸ್ವಲ್ಪ ಚೇಂಜ್ ಆಗಬೇಕಾಗುತ್ತೆ. ಇದಿಷ್ಟು FKCCI ಅಧ್ಯಕ್ಷರಾಗಿರುವಂಥ MG ಬಾಲಕೃಷ್ಣ ಅವರ ಮಾತು. ನಿನ್ನೆ ಮೊನ್ನೆ 2-3 ದಿನಗಳಿಂದ ಏನು ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇದೆ, ಇದನ್ನ ಸರ್ಕಾರನೇ ಬಗೆಹರಿಸಬೇಕು. ಬಿಟ್ರೆ ಕಾನೂನಾತ್ಮಕವಾಗಿ ಅಂದ್ರೆ ಕಾನೂನಿನಲ್ಲಿ ಇದು ಅಧಿಕಾರಿ ಇಲಾಖೆ ಅಂದ್ರೆ ವಾಣಿಜ್ಯ ಇಲಾಖೆ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಮಾಡಿರುವಂಥದ್ದು ಸರಿನೇ ಇದೆ. ಆದರೆ ಆ ನೈತಿಕ ದೃಷ್ಟಿಯಿಂದ ಸರ್ಕಾರ ಇದನ್ನ ಏನು ಮಾಡಬೇಕು ಅದನ್ನ ಸರ್ಕಾರಕ್ಕೆ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂಥದ್ದು ಅವರ ಮಾತು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್.